ಈ ತೋಟಗಳಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಗುರು. ನಿಮಗೂ ಹೀಗೇನಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಂದಹಾಗೆ ಇವತ್ತಿನ ವೀಡಿಯೋ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಗಾಯ್ಸ್, ನನ್ನ RX ಫುಲ್ ಗನ್ನಾಗಿ ರೆಡಿ ಮಾಡಿಸ್ತಾ ಇದ್ದೀನಿ. ನಮ್ಮ ಲೆಜೆಂಡ್ ಕುಮಾರಣ್ಣ ಹತ್ರ ತಗೊಂಡೋಗ್ಬೇಕು. ಒಂದು ವಾರದಿಂದ ಇರಲಿಲ್ಲ ಕುಮಾರಣ್ಣ. ಒಂದು ಊರಿಗೆ ಹೋಗ್ಬಿಟ್ರೆ 10-15 ದಿನ ಬರೋಲ್ಲ ಗುರು. ನನ್ನ ಪುಣ್ಯಕ್ಕೆ ಒಂದು ವಾರಕ್ಕೆ ಬಂದವ್ರೆ. ಅದು ನಾನು ಫೋನ್ ಮಾಡಿ ಹಿಂಸೆ ಮಾಡಿ 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 ಇದಕ್ಕೆ ಇವನ್ ಸಮಸ್ಯೆ, ಇವನ್ ಕಾಟ ತಡೆಯೋಕ್ಕಾಗಲ್ಲ ಅಂತ ಬಂದ್ಬಿಟ್ಟವ್ರೆ. ಇವತ್ತಿನ ವೀಡಿಯೋದಲ್ಲಿ ನನ್ನ RX ಪಿನ್ ಟು ಪಿನ್ ಏನು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸಾಲ್ವ್ ಮಾಡಿ ಹಂಗೆ ಜನರಲ್ ಸರ್ವಿಸ್ ಮಾಡಿಸ್ಬಿಡೋಣ ಅಲ್ವಾ. ಯಾಕೆಂತಂದರೆ ಈ ಇಯರ್ ಎಂಡಿಂಗ್ ಆದಮೇಲೆ ನೆಕ್ಸ್ಟ್ ಇಯರ್ ಫಸ್ಟ್ನೇ ವೀಕಲ್ಲೇ ನಾವು ಒಂದು ಲಾಂಗ್ ರೈಡ್ ಹೊರಟಿದ್ದೀವಿ ಗುರು. ಒಂದು ಲಾಂಗ್ ರೈಡ್ ಅಂದರೆ ತುಂಬ ಲಾಂಗ್ ಏನಲ್ಲ, 1,500 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಬಂದ್ಬಿಟ್ಟು 1,500 ಕಿಲೋಮೀಟ್ರ್ ಆಗುತ್ತೆ. ಅಗೇನ್ ನಾನು ನನ್ನ ತಮ್ಮ ಇನ್ನೊಬ್ಬ ಕಸಿನ್ 3 ಜನ ಹೊರಟಿದ್ದೀವಿ 2 ಬೈಕಲ್ಲಿ. ಅದು ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಎಲ್ಲಿಗೆ ಏನು ಕತೆ ಅಂತ ಮುಂದಿನ ವೀಡಿಯೋದಲ್ಲಿ ಅಥವಾ ಇನ್ನೂ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವೀಡಿಯೋಕ್ಕೆ ಸದ್ಯಕ್ಕೆ RX ಫುಲ್ಲು ಟಾಪ್ ಟು ಬಾಟಮ್ ಗನ್ ಮಾಡಿಸ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರೋ ಹಾಗೆ ನನ್ನ RX ಡಾಕ್ಯುಮೆಂಟೇಷನ್ ಫುಲ್ ಕಂಪ್ಲೀಟ್ ಆಗೋಯ್ತು ಬ್ರೋ. ಇನ್ನು ಯಾವುದೂ ಬಾಕಿ ಇಲ್ಲ. FC ಕ್ಲೋಸ್ ಆಗಿತ್ತು. ಇನ್ನು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಡಾಕ್ಯುಮೆಂಟೇಷನ್ ಬರೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ರಸೀದಿ ಇದೆ, ಅದಿದ್ದರೆ ಸಾಕು. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೊಡಿಬೋದು. ಅದನ್ನು ರಸೀದಿ ತೋರಿಸಿದ್ರೆ ಏನು ತೊಂದರೆ ಇಲ್ಲ. ಹೇಗಾಯ್ತು, ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲ ಸೂಪರಾಗಿ ಸಖತ್ತಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಯಾರಾದರೂ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಗುರು, ಸಪೋರ್ಟ್ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋರಿಗೆ ಬೆಳೆಸಿ. ಹಾಂ ಹೌದು, ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎರಡನ್ನೂ ಮಾಡ್ತೀನಿ. ಯಾವ ವಿಡಿಯೋ ನೋಡಿದ್ರಿ ನಂದು? ಯಾವ ವಿಡಿಯೋ ನೋಡಿದ್ರಿ ನಂದು ಅಂತ? ಹೌದೌದು ಹೌದೌದು. ಯಾರೋ ಸಾಹೇಬ್ರು ನಮ್ಮ ವಿಡಿಯೋ ನೋಡ್ತಿದ್ರಂತೆ, ನೋಡ್ತಾರಂತೆ. ಹೀಗೆ ನೋಡ್ತಾ ಇರಿ ಸಾಹೇಬ್ರೆ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಕಮೆಂಟ್ ಮಾಡ್ತಾಯಿರಿ, ನಿಮ್ಮ ಫ್ರೆಂಡ್ಸ್ಗೂ ತೋರಿಸಿ. ಏನ್ವೇಸ್ ಗಾಯ್ಸ್, ಈಗ ಹೊರಟಿದ್ದೀನಿ ಮನೆಯಿಂದ. ಟೈಮಿಂಗ್ಸ್ ಬಂದ್ಬಿಟ್ಟು 3 ಗಂಟೆ ಆಗಿದೆ ಮಧ್ಯಾಹ್ನ. ಕುಮಾರಣ್ಣಗೆ ಆಗಲೇ ಮಾಡಿದ್ದೆ 1 o'clock ಊಟ ಮಾಡ್ಕೊಂಬರ್ತೀನಿ, ಒಂದು 3 ಗಂಟೆಗೆ ಬರಪ್ಪ ರೆಸ್ಟ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಈಗ ಹೊರಟಿದ್ದೀನಿ ರಪ್ಪ. ತಂಪೊತ್ತು ಚಳಿಗಾಲ ಅಷ್ಟೇನು, ಎಷ್ಟೇ ಬಿಸಿಲು ಬಂದರೂ ಬಿಸಿಲು ಹೊಡೆಯುತ್ತಿದೆ ಅಂತ ನಂಗೆ ಕಾಣಲ್ಲ. ಈಗ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ಸಂಜೆ ಅಂದರೆ ಒಂದು 7 ಗಂಟೆ 8 ಗಂಟೆ ಅಷ್ಟೊಳಗೆ ಮುಗಿಸ್ತಾರೆ ಅನಿಸುತ್ತೆ. ಇಲ್ಲಾಂದರೆ ಒಂದಿನ ಎಕ್ಸ್ಟೆಂಡ್ ಆಗ್ಬೋದು, ದೇವ್ರನ್ನ ಗೊತ್ತಿಲ್ಲ ಏನೇನಾಗುತ್ತೆ, ಏನೇನು ಕತೆ, ಎಷ್ಟೊತ್ತು ತಗೋತಾರೆ ರೆಡಿ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ. ಪ್ರಾಬ್ಲಮ್ಸ್ಗಳು ಒಂದೊಂದಾಗಿ ಹೇಳಬೇಕು. ಅವರು ಎಷ್ಟೊತ್ತು ತಗೋತಾರೆ, ಏನು ಕತೆ, ಯಾವ ಐಟಮ್ ಬೇಕು, ಏನು ಕತೆ ಅಂತ ಅವೆಲ್ಲ ಹೇಳ್ತಾರೆ. ಇದೆಲ್ಲ ರೆಡಿ ಮಾಡಿಸಿದ್ಮೇಲೆ ಕ್ಲೀನಾಗಿ ಒಂದು ಸತಿ ಡೀಸೆಲ್ ವಾಶ್ ಮಾಡಿಸ್ಬೇಕು. ಗಾಡಿ ಸ್ವಲ್ಪ ಜಾಸ್ತಿ ಏನಂತೀರ ಧೂಳಾಗ್ಬಿಟ್ಟಿದೆ. RX ಒಂಥರ ವೆರಿ ನಿಂಬಲ್ ಗುರು, ಹೆಂಗೆ ಬೇಕಾದ್ರೆ ಚಚ್ಚಾಡ್ಬೋದು ಗಾಡಿನ. ನಿಧಾನ ಹೊಡಿಯೋಕ್ಕೂ ಸೈ, ಜೋರಾಗಿ ಹೊಡಿಯೋಕ್ಕೂ ಸೈ, ಆಲ್ ರೌಂಡರ್ ಇದ್ದಂಗೆ. ನಮ್ಮ ಅಮಾವಾಸ್ಯೆ ಮೀನ್ಸ್ RX ಗಾಡಿಗಳು. ಸ್ವಾಮಿಗಳು ಇನ್ನೂ ಬಂದಿಲ್ಲ, ಸ್ವಾಮಿಗಳು ಇನ್ನೂ ಬಂದಿಲ್ಲೋ. ಫೋನ್ ಮಾಡಬೇಕೀಗ. ನಾವು ಬಂದು ಫೋನ್ ಮಾಡಿದ್ರೇ ಅವ್ರು ಬರೋದು, ಇಲ್ಲ ಅಂದರೆ ಅಲ್ಲೇ ಇರ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸರ್ಜನ್ ಬರ್ತಾರಲ್ಲ, ಹಂಗೆ ಬರ್ತಿರಲ್ಲ ಕುಮಾರಣ್ಣ. ಕಾಯ್ತಾ ಇರ್ತಾರಲ್ಲ, ಸರ್ಜನ್ ಬಂದಂಗೆ ಬರ್ತಾರೆ. ಏನು ಸ್ಟೈಲಾಗಿ ಬಂದು ನೀರು ಕೊಡೋದು. ಈಗ ಫುಲ್ ಶಿಸ್ತಾಗಿ ಬಂದರು ನೋಡಿ ನಮ್ಮ ಗಾಡಿಗಳ ಸರ್ಜನ್ನು ಮಿಸ್ಟರ್ ಡಾಕ್ಟರ್ ಕುಮಾರಣ್ಣ. ಇವ್ರನ್ನ ಕಾಯೋದು ಒಂದೇ, ಮೋದಿ ಕಾಯೋದು ಒಂದೇ ಅಲ್ವಾ ಕುಮಾರಣ್ಣ? ಮೈಲೇಜು ಫುಲ್ ಡ್ರಾಪ್ ಅಂದ್ರೆ 28-29 ಕೊಡ್ತಾಯಿತ್ತು ಅಷ್ಟೇ. ಮತ್ತು ಮುಂದ್ಗಡೆ ಇಲ್ಲಿ ಸೋರ್ತೈತೆ ನೋಡಿ, ಇಲ್ಲಿ ಹಿಂಗೆ ಆಗೈತೆ ನೋಡಿ, ಇಲ್ಲಿ ಲೀಕೇಜ್. ಅದು ಬಿಟ್ಟರೆ ನೀವು ಇನ್ನೇನು ಕಂಪ್ಲೇಂಟು ನೋಡಿ ಒಂದು ಸತಿ ರನ್ನಿಂಗ್ ಮಾಡಿ ಗಾಡಿನ. ಮೈಲೇಜ್ ಅಂತೂ ಕಂಪ್ಲೀಟ್ ಡ್ರಾಪು. ನಿಮ್ದಮ್ಮ ಅದೇನು ಮಾಡಿಕೊಡಿ, ಒಂದು 50-60 ಬರೋಂಗೆ. 2 ಲೀಟ್ರಿಗೆ ಬಂದರೂ ಸಾಕು. ಈಗ ಒಂದ್ಸತಿ ಚೆಕ್ ಮಾಡಲಿಕ್ಕೆ ಅಂತ ಆಚೆ ತಗೊಂಡೋಗ್ತಾ ಅವ್ರೆ ಗಾಡಿನ. ಟೋಟಲಾಗಿ ನಮ್ಮ RX ಅಮಾವಾಸ್ಯೆಲಿ ಏನೇನು ಕ್ಲೀನಾಗಿ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಮೀಟ್ರಿಗೆ ಬಂದರೆ ಇದು ಸ್ಪೀಡೋಮೀಟ್ರ್ ಓಡುತ್ತೆ, ಕಿಲೋಮೀಟ್ರ್ ಓಡಲ್ಲ. ಇದನ್ನು ಮೀಟ್ರ್ ಸ್ವಲ್ಪ ಬಿಚ್ಚಿಸ್ಕೊಂಡೋಗಿ ಇಲ್ಲೇ ಯಾರೋ ಹಳೊಬ್ರು ರೆಡಿ ಮಾಡ್ತಾರೆ, ಅದು ರೆಡಿ ಮಾಡಿಸ್ಬೇಕು. ಚೋಕ್ ಇದು ಫುಲ್ಲು ಟೈಟ್ ಆಗ್ಬಿಟ್ಟೈತೆ. ಈ ಚೋಕ್ ಕೇಬಲ್ ಹಾಕಬೇಕು. ಫ್ರಂಟಿಗೆ ಬಂದರೆ ಇಲ್ಲಿ 4 ಕಾಯಿಲ್ ಸೀಲ್ ಹಾಕಬೇಕು. ಸೀಲ್ ಹೋಗ್ಬಿಟ್ಟಿದೆ, ಇದು ಫುಲ್ಲು ಲೀಕೇಜ್ ಆಗ್ಬಿಟ್ಟಿದೆ. ಊಟಿ ಟ್ರಿಪ್ಪಲ್ಲಿ ನೋಡಿದ್ದು. ಫ್ರಂಟ್ ವೀಲ್ ವಾಬ್ಲಿಂಗ್ ಇದೆ, ಅದು ರೆಡಿ ಮಾಡಿಸ್ಬೇಕು. ಆರಂಗ್ ಕನೆಕ್ಷನ್ನು, ಕಾರ್ಬೊರೇಟ್ರದು ಫುಲ್ಲು ಮೈಲೇಜು ಫಕಪ್ ಆಗೋಗಿದೆ. ನಿಮಗೆ ಹೇಳಿದ್ನಲ್ಲ ಮೈಲೇಜ್ ಚೆಕ್ ಮಾಡಿದಾಗ. ಇದು ಕಾರ್ಬೊರೇಟ್ರನ್ನ ಆಚೆ ತೆಗೆದು ಫುಲ್ ಕ್ಲೀನ್ ಮಾಡಿ, ವಾಲ್ವೆಲ್ಲ ಕ್ಲೀನ್ ಮಾಡಿ, ಜೆಟ್ಟೆಲ್ಲ ಕ್ಲೀನ್ ಮಾಡಿ, ಅದಕ್ಕೆ ಪೆಟ್ರೋಲ್ ಪೈಪಿಗೆ ಪೆಟ್ರೋಲ್ ಫಿಲ್ಟ್ರ್ ಹಾಕಬೇಕು. ಅದಾದಮೇಲೆ ಆಯಿಲ್ ಬಾಕ್ಸಿಗೆ ಆಯಿಲ್ ಟಾಪಪ್ ಮಾಡಿ, ಆಯಿಲ್ ಪಂಪಲ್ಲಿ ಏರೋ
ಔಟ್ ಮಾಡಿ ಅದನ್ನು ರನ್ ಮಾಡಬೇಕು. ಊಟಿಲ್ಲೇ ಎಂಡಾಗಿ ಹೋಯ್ತು ಆಯಿಲ್ಲು. ಕುಮಾರನ ಜೊತೆ ಸರ್ವಿಸ್ ಮಾಡ್ಬೇಕಾರೆ ಹಾಕ್ಸೋಣ ಅಂತ ತುಂಬನಾಗಿದ್ದೆ. ಅದಾದಮೇಲೆ ಜನರಲ್ ಚೆಕಪ್ಪು, ಬ್ರೇಕು ಅದು ಇದು ಆಳು ಮುಳೆಲ್ಲ ಮಾಡಿಸ್ಕೊಂಡು ಗಾಡಿನ ಫುಲ್ ಕಂಡೀಷನ್ ಮಾಡಬೇಕು. ಇಲ್ಲಿ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಹಮ್ಸ್ ಹತ್ತಿಸ್ದಾಗ ಟಕ್ ಟಕ್ ಅಂತ, ಅದಕ್ಕೂ ಸ್ವಲ್ಪ ಇದನ್ನು ಟೈಟ್ ಮಾಡಿಸ್ಬೇಕು. ಅದು ಬಿಟ್ಟರೆ ನನಗೆ ಗೊತ್ತಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ಹೇಳಿದ್ದೀನಿ. ಹಂಗೆ ಹೋಗಿ ಆಯಿಲ್ ಕೂಡ ತೊಗೊಬಂದಿದ್ದೀನಿ. ಕ್ಯಾಸ್ಟ್ರೋ ಆಯಿಲ್ ಆಕ್ಟಿವ್ ಎಸೆನ್ಷಿಯಲ್ 2T ಆಯಿಲ್ ಇದು. ಅರ್ಧ ಲೀಟ್ರ್ 2 ತಂದಿದ್ದೀನಿ. ಅರ್ಧ ಲೀಟ್ರ್ ಹಾಕೊಂಡು ಇನ್ನು ಅರ್ಧ ಲೀಟ್ರ್ ಆಮೇಲೆ ಹಾಕೋಣ ಅಂತ. ಹಂಗೆ ಕೇಬಲ್ ಕೂಡ ತಂದಿದ್ದೀನಿ. ನಿಮ್ಮ ಇಷ್ಟ, ನೀವೆಲ್ಲಿಂದ ಪಾದಾರ್ಪಣೆ ಮಾಡ್ತೀರೋ ಅಲ್ಲಿಂದ ರೆಡಿ ಮಾಡಿ ಗಾಡಿನ. ರೆಡಿ ಮಾಡೋರು ನೀವು ಉಂಟು, ಗಾಡಿ ಉಂಟು. ಒಳ್ಳೆ ಯೋಗಿ ತಮ್ಮ ಕಂಡಂಗೆ ಕಾಣ್ತಾ ಇರೋ ತಲೆ ಬಳಸ್ಕೊಂಡು. ಯು ಪಿ ಯೋಗಿ ಅವ್ರ ಅಣ್ಣ ತಮ್ಮನ ಅಣ್ಣ ಸೀನಿಯರ್ ಯೋಗಿ ಸೇಮ್ ಹಂಗೆ ಅಲ್ವ ನೋಡಿ. ಹಂಗೆ ಇದ್ದೀರ ಬಿಡಿ. ಈಗ ಸ್ಟಾರ್ಟಿಂಗ್ಗೆ ನಮ್ಮ ಆಯಿಲ್ ಪಂಪ್ದು ಕವರ್ ಬಿಚ್ಕೊಂಡು ಆಯಿಲ್ ಪಂಪ್ನ ಏರ್ ಔಟ್ ಮಾಡ್ತಾರೆ ಅನಿಸುತ್ತೆ. ಬಿಚ್ಚಿದಾರೆ ನೋಡಿ. ಊಟೆಲ್ಲ ಅಷ್ಟಾಗಿ ಹೋಯ್ತು, ಆಯಿಲ್ ಖಾಲಿ ಆಗೋಯ್ತು. ಅದಕ್ಕೆ ಟಚ್ ಮಾಡೋಕ್ಕೆ ಹೋಗಿರಲಿಲ್ಲ. ಕುಮಾರನಂತರನೇ ಹಾಕ್ಸೋಣ ಅಂತ. ಸೈಡ್ ಕವರ್ ಬಿಚ್ಕೊಂಡಿದ್ದಾರೆ. ಆಯಿಲ್ನ ಟಾಪಪ್ ಮಾಡಬೇಕು. ಅದಕ್ಕೋಸ್ಕರ ಆಯಿಲ್ ಏನು ಸಪ್ಲೈ ಆಗುತ್ತಲ್ಲ ಪಂಪ್ ಪೈಪು ಹಾಳಾಗೋಗಿತ್ತು. ಅದಕ್ಕೆ ಹೊಸ ಪೈಪ್ ತಂದಿದ್ದೀನಿ. ಅದ್ರ ಜೊತೆಗೆ ಮೇಜರ್ ಪ್ರಾಬ್ಲಮ್ ಇದರಲ್ಲಿ ಫಸ್ಟ್ನಾಗೆ ಸ್ಲಿಪ್ ಆಗ್ತಾಯಿತ್ತು. ಅದನ್ನು ಬಿಚ್ಚಲಿಕ್ಕೆ ಅಂತ ಅದನ್ನು ಕೂಡ ಈಗ ಚಾಲ್ತಿ ಮಾಡಿದ್ದಾರೆ ಕೆಲಸನ. ಅದು ಹೇಗೆ ಸರಿ ಮಾಡ್ತಾರೆ ಏನು ಕತೆ ಅಂತ ತೋರಿಸ್ತೀನಿ, ನೋಡ್ಕೊಬಿಡಿ. ಇವರೇ ಮಿಸ್ಟರ್ ಲೆಜೆಂಡ್ ಕುಮಾರಣ್ಣ. ಇವರೊಂಥರ ಇಡೀ ಇಂಡಿಯಾನೇ ಇವ್ರದ್ದು. ತಮಿಳ್ನಾಡು, ಆಂಧ್ರ, ಕರ್ನಾಟಕ ಎಲ್ಲ ಇವ್ರದ್ದು ಅವ್ರಗಳು. ಇನ್ನೇನು ಕರ್ನಾಟಕದಲ್ಲಲ್ವ ಇರೋದು ಈಗ. ಕರ್ನಾಟಕದಲ್ಲೇ ಅಲ್ವಾ ಇರೋದು ಕುಮಾರಣ್ಣ. ಏನು ನೀವೆಲ್ಲ ಹಿಂಗೆ ಹಾಂ. ಅರ್ಧ ಲೀಟ್ರ್ ಹಾಕ್ಸಿದ್ದೀನಿ ಕ್ಯಾಸ್ಟ್ರೋಲ್ದು ಆಯಿಲು 2Tನ. ನೋಡಿಕೊಂಡು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಇನ್ನೊಂದು ಅರ್ಧ ಲೀಟ್ರ್ ಹಾಕೋಣ ಅಂತ ಸುಮ್ಮನಾಗಿದ್ದೀನಿ. ನೋಡಿ, ಇಲ್ಲಿ ಆಯಿಲ್ ಹಾಕಿದ್ದೀವಿ, ಪೈಪಲ್ಲಿ ಆಯಿಲ್ ಬರ್ತಾಯಿಲ್ಲ. ಆಯಿಲ್ ಬಾಕ್ಸ್ ಆಯಿಲ್ ಪೂರ್ತಿ ಕಮ್ಮಿ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಹಾಕಿ ಸಡನ್ನಾಗಿ ರನ್ ಮಾಡೋಕ್ಕೆ ಹೋಗ್ಬೇಡಿ. ಎಂಜಿನ್ ಸೀಸ್ ಮಾಡ್ಕೊಳಕ್ಕೆ ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಆಯಿಲ್ ಹಾಕಿರೋದು ಇಲ್ಲಿ ಬರ್ತಾನೆ ಇಲ್ಲ. ಮೀನ್ಸ್ ಏರ್ ಔಟ್ ಮಾಡಬೇಕು. ಏರು ಏನಿರುತ್ತೆ ಒಳಗಡೆ ಪಂಪ್ ಒಳಗೆ, ಅದನ್ನು ಏರ್ ಔಟ್ ಮಾಡಿದ್ರೆ ಅದು ಆಯಿಲ್ ರಿಲೀಸ್ ಆಗುತ್ತೆ. ಅದನ್ನು ಪೂರ್ತಿ ಕೇರ್ಫುಲ್ಲಾಗಿ ಮಾಡಬೇಕು. ಅದಕ್ಕೋಸ್ಕರ ನಾನು ಊಟಕ್ಕೆ ಖಾಲಿ ಆದಮೇಲೆ ಕುಮಾರಣ್ಣನ ಸಜೆಷನ್ ತೊಗೊಂಡು ಆಯಿಲ್ನ ಟಾಪಪ್ ಮಾಡಿಲ್ಲ ಬಾಕ್ಸಿಗೆ, ಇಲ್ಲೇ ಮಾಡಿಸ್ತಾ ಇದ್ದೀನಿ. ನೋಡಿ, ಈಗ ಅದೊಂದು ಸ್ಕ್ರೂ ಇಟ್ಕೊಂಡಿದ್ದಾರಲ್ಲ, ಅದನ್ನು ತೆಗೆದ್ರೆ ಸ್ವಲ್ಪ ಏರ್ ಔಟ್ ಆಗುತ್ತೆ. ಈಗ ಬಂತು ನೋಡಿ. ಈ ರೀತಿ ಏರ್ ಔಟ್ ಮಾಡಿಕೊಂಡು ಟಾಪಪ್ ಫುಲ್ ಖಾಲಿ ಆದಮೇಲೆ ಟಾಪಪ್ ಮಾಡಿದಾಗ ಈ ರೀತಿ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಕುಮಾರಣ್ಣ, ಆಯಿಲ್ ಫ್ಲೋಯಿಂಗ್ ಆಗಲ್ಲ, ಇಂಜಿನ್ ಸೀಸ್ ಆಗುತ್ತೆ. ಅಷ್ಟೇ. ಇದಕ್ಕೋಸ್ಕರನೇ ಸುಮಾರು ಜನ ಆಯಿಲ್ ಇದು ಪಂಪ್ ಏನಿದೆ ಅದನ್ನು ಕ್ಲೋಸ್ ಮಾಡಿಸಿ ಟ್ಯಾಂಕಿಗೆ ಹಾಕ್ತಾ ಇರೋದು. ಇನ್ನೆಂತಕ್ಕೂ ಅಲ್ಲ, ಮೇಂಟೆನ್ಸ್ ಮಾಡೋಕ್ಕೆ ಬರ್ದಲ್ಲೇ. ಸದ್ಯಕ್ಕೆ ಏರ್ ಔಟ್ ಮಾಡಿ ಆಯಿಲ್ ರನ್ನಿಂಗ್ ಮಾಡಿದ್ದಾರೆ. ಸದ್ಯಕ್ಕೆ ಎಷ್ಟು ಕೆಲಸ ಆಗಿದೆ. ಪೈಪ್ ಹಾಕಿ ಆಯಿಲ್ನ ಹಾಕಿ ಆಯಿಲ್ನ ಔಟ್ ಮಾಡಿ ಆಯಿಲ್ ರನ್ನಿಂಗ್ ಮಾಡಿದ್ದಾರೆ. ಪಂಪಿಗೆ ಹೋಗಂಗೆ ಮಾಡಿದ್ದಾರೆ. ಇಲ್ಲಿ ಪೆಟ್ರೋಲ್ದು ಫಿಲ್ಟ್ರ್ ಹಾಕಿದ್ದಾರೆ. ಮಿಸ್ಟರ್ ಲೆಜೆಂಡ್ ಕುಮಾರಣ್ಣವರು ನಮ್ಮದು ಗೇರ್ ಲಿವರ್ದು ಏನೋ ಆಲ್ಟರ್ ಮಾಡ್ತಾವ್ರೆ. ಏನು ಮಾಡ್ತಿದ್ದಾರೆ ಕುಮಾರಣ್ಣ? ಗೇರ್ ಪ್ರಾಬ್ಲಮ್ ರೆಡಿ ಮಾಡ್ತಾ ಸ್ಲಿಪ್ ಆಗ್ತಿದೆಯಲ್ಲ, ಅದನ್ನು ರೆಡಿ ಮಾಡ್ತಾ ಇದ್ದೀರಾ? ಫಸ್ಟ್ನೇಗೆ ಸ್ಲಿಪ್ ಆಗ್ತಿತ್ತಲ್ಲ, ಅದ್ರದ್ದು ಏನೋ ಸಮಸ್ಯೆ ಉಂಟಂತೆ. ಅದಕ್ಕೋಸ್ಕರ ಅದೇನೋ ಆಲ್ಟರ್ ಮಾಡ್ತಾ ಇದ್ದಾರೆ ಗೇರ್ ಲಿವರಲ್ಲಿ. ಅದಕ್ಕೋಸ್ಕರನೇ ಇದೇನೋ ಇಟ್ಕೊಂಡು ಏನೋ ಕುಯ್ತಾವ್ರೆ, ಏನೋ ಅಂತ ಗೊತ್ತಿಲ್ಲ. ಲೆಜೆಂಡ್ಗಳಿಗೆ ಅರ್ಥ ಆಗಬೇಕು ಅದೆಲ್ಲ, ಅಲ್ವಾ ಕುಮಾರಣ್ಣ? ಮಾಡುವರು ನನಗೇನು ಕೇಡು ಬಯಸುವರು ಕುಮಾರಣ್ಣ. ಅಂತೂ ಇಂತೂ ಅದು ಗೇರ್ದು ಏನು ಫಸ್ಟ್ನೇ ಗೇರ್ ಮಿಸ್ ಆಗ್ತಿತ್ತು, ಅದಕ್ಕೇನು ಆಲ್ಟ್ರ್ ಮಾಡಿ ಕುಮಾರಣ್ಣವರು ಚಮತ್ಕಾರ ಮಾಡಿ ಟೈಟ್ ಮಾಡ್ತಾವ್ರೆ. ಅದೇನು ಮಾಡೋರು ಏನು ಕತೆ ಅಂತ ಗೊತ್ತಿಲ್ಲ. ರನ್ನಿಂಗಲ್ಲೇ ಗೊತ್ತಾಗುತ್ತೆ. ಮಿಸ್ ಆದರೆ ಫೇಲು, ಮಿಸ್ ಆಗದೆ ಇದ್ದರೆ ಪಾಸು. ನಮ್ಮ ಕುಮಾರಣ್ಣ ಕೈ ಹಾಕಿದ್ಮೇಲೆ 100% ವಿತೌಟ್ ಮಿಸ್ಸು, ಅಲ್ವ ಕುಮಾರಣ್ಣ? ಈಗ ಕಾರ್ಬೇಟ್ರ್ ಸಮಯ. ಕಾರ್ಬೇಟ್ರನ್ನ ಬಿಚ್ಕೊಂಡು ಕಾರ್ಬೇಟ್ರೆಲ್ಲ ಪಾರ್ಟ್ಸ್ಗಳನ್ನೆಲ್ಲ ತೊಳೆದು ಬೆಳೆದು ಏನೇನು ಸಮಸ್ಯೆ ಆಗಿದೆ ಕಟ್ಕೊಂಡಿದ್ರೆ ಎಲ್ಲ ಕ್ಲೀನ್ ಮಾಡ್ತಾರೆ. ಈಗ ಅದಕ್ಕೆ ಅಂತಲೇ ಈ ಶೀಲ್ಡ್ನ ಬಿಚ್ಕೊಂಡು ಈಗ ಕಾರ್ಬೇಟ್ರ್ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಕುಮಾರಣ್ಣ ಅವರು. ತೋರಿಸಿ ಹೆಂಗೆ ಈ ಕಡೆ ಒಂಚೂರು ಕುಮಾರಣ್ಣ. ನೋಡಿ, ಮಿಸ್ಸಿಂಗ್ ಹೊಡಿತಿರೋದಕ್ಕೆ ಹೆಂಗೆ ಕುತ್ಕೊಂಡಿತ್ತು ಗೊತ್ತಾ ಧೂಳು. ಮತ್ತು ಆ ತಳಾಡಿಲು ಫುಲ್ಲು ಕಸ ಕಟ್ಕೊಬಿಟ್ಟಿತ್ತು.
ಟ್ಯಾಂಕಲ್ಲಿರೋ ರಷ್ಟೆಲ್ಲ ಕೂತ್ಕೊಬಿಟ್ಟಿತ್ತು. ಪೆಟ್ರೋಲ್ ಫಿಲ್ಟ್ರಲ್ಲಿಂದ ಅದೇ ಬೆಳಕಳು. ಸೊ ಈಗ ಫುಲ್ ಸಂಪೂರ್ಣವಾಗಿ ಕಾರ್ಬೋರೇಟ್ರನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇದೊಂದು ಕ್ಲೀನ್ ಆಯಿತು ಅಂದರೆ ಮೈಲೇಜು ಮತ್ತು ಪಿಕಪ್ಪು ಅದಾದಮೇಲೆ 80-70 ಮಿಸ್ ಹೊಡಿತಿತ್ತು ಅಂದಲ್ಲ, ಅದೆಲ್ಲ ಕಂಪ್ಲೀಟಾಗಿ ನಿಂತೋಗುತ್ತೆ. ಸಂಜೆಯ ಸಮಯ, ತಣ್ಣನೆಯ ವಾತಾವರಣ, ಅದ್ರ ಜೊತೆಗೆ ನಮ್ಮ RX ಗಾಡಿದು ರೆಡಿ ಮಾಡ್ತಾ ಇದ್ದಾರೆ ಕುಮಾರಣ್ಣ. ಅದನ್ನ ನೋಡ್ಕೊಂಡು ಕುತ್ಕೊಂಡು ಫೀಲ್ ಮಾಡೋಕ್ಕೆ ಒಂಥರ ಖುಷಿ, ಮನಸ್ಸಿಗೆ ಹಿತ. ಏನಂತೀರ ಕುಮಾರಣ್ಣ ಅವರೇ? ಈಗ ಚೋಕ್ ಕೇಬಲ್ನ ಆಯಿಲಿಂಗ್ ಮಾಡಿಕೊಂಡು ಚೋಕ್ ಕೇಬಲ್ನ ಹಾಕೋತಾ ಇದ್ದಾರೆ ನೋಡಿ. ಚೋಕ್ ಕೇಬಲ್ಲು ತುಂಬಾ ಗಟ್ಟಿ ಆಗಿಬಿಟ್ಟಿತ್ತು ಗುರು. ಚೋಕ್ ಇದ್ದಿದ್ದು ವೇಸ್ಟ್ ಆಗೋಯಿತು. ಸೊ ಈಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ವೈರ್ ತೆಗೆದು ವೈರ್ ಹಾಕಿದ್ದಾರೆ. ಅಸೆಂಬ್ಲಿನೇ ಚೇಂಜ್ ಮಾಡಿದ್ದಾರೆ. ಅಸೆಂಬ್ಲಿ ಅಂದರೆ ವೈರ್ ಮಾತ್ರ, ಇದೇನು ವೈರ್ ಇದೆ, ಈ ಸಿಸ್ಟಮ್ ಮಾತ್ರ ಚೇಂಜ್ ಮಾಡಿದರೆ ಇದೆಲ್ಲ ಸೇಮ್ ಇದೆ. ವೈರ್ ಏನಾಗ್ಬಿಟ್ಟಿತ್ತು ಅಂದರೆ ಫುಲ್ಲು ತುಕ್ಕಿಡ್ ಕಟ್ಟಾಗ್ಬಿಟ್ಟಿತ್ತು ಒಳಗೇ. RX ಕೆಲಸ ಸದ್ಯಕ್ಕೆ ಇವತ್ತು ಒಂದು 60% ಕಂಪ್ಲೀಟ್ ಆಗಿದೆ. ಏನೇನು ಕೆಲಸ ಆಯ್ತಪ್ಪ ಅಂತಂದರೆ ಏನೇನು ಮಾಡಿದ್ರಿ ಕುಮಾರಣ್ಣ? ಕಾರ್ಬೋರೇಟರ್ ಕೆಲಸ, ಕಾರ್ಬೋರೇಟರ್ ಲೀಕೇಜ್ ಇತ್ತು, ಚೋಕ್ ಕೇಬಲ್ ಚೋಕು ಒಳಗಡೆ ಪಿಸ್ಟನ್ ಎಲ್ಲ ಜಾಮ್ ಆಗಿತ್ತು. ಆಯಿಲ್ ಟ್ಯಾಂಕ್ ಆಯಿಲ್ ಫಿಲ್ಲಿಂಗ್ ಮಾಡಿ ತೆಗೆದು ಆಯಿಲ್ ಪಂಪ್ ಕರೆಕ್ಟಾಗಿ ವರ್ಕ್ ಆಗಿ ಮಾಡಿ, ಫಸ್ಟ್ ಗೇರು ಸರಿಯಾಗಿ ಎಂಗೇಜ್ ಆಯ್ತಾ ಇಲ್ಲ ಅದನ್ನು ರೆಡಿ ಮಾಡಿ ಟ್ಯೂನಿಂಗ್ ಮಾಡಿ ನಿಲ್ಲಿಸಿದ್ದೀವಿ. ಬೆಳಿಗ್ಗೆ ಅಥವಾ ಈಗಲಾರು ಆ ಫೋರ್ಕ್ ಬಿಚ್ಬಿಟ್ಟು ಫೋರ್ಕ್ ಕಾಲಿಸಿಲ್ ಹಾಕಿ ಇನ್ನೂ 40 ಭಾಗ ಕೆಲಸ ಏನಿದೆಪ್ಪ ಅಂತಂದರೆ ಫ್ರಂಟ್ ಫೋರ್ಕ್ದು ಆಯಿಲ್ ಹಾಕಬೇಕು. ಅದಾದಮೇಲೆ ವೀಲ್ ಏನಿದೆ ವಾಬಲ್ ಆಗ್ತಿದೆ ಅಂತ ಹೇಳಿದ್ಮೇಲೆ ಅದನ್ನೊಂದು ರೆಡಿ ಮಾಡಿಸ್ಬೇಕು. ಮೀಟ್ರದ್ದು ಏನು ಕಿಲೋಮೀಟ್ರ್ ರನ್ ಆಗ್ತಾಯಿಲ್ಲ ಅದನ್ನು ಇಲ್ಲೇ ನಮ್ಮ ಗಾಂಧಿ ಸರ್ಕಲ್ ಒಬ್ರು ಮಾಡ್ತಾರೆ, ಅಲ್ಲಿ ರೆಡಿ ಮಾಡಿಸ್ಬೇಕು. ಹಿಂದ್ಗಡೆ ಈಗ ತಾನೇ ನೋಡಿದೆ ಇಂಡಿಕೇಟರ್ ಹೊಡೆದೋಗಿದೆ, ಅದನ್ನು ರೆಡಿ ಮಾಡಿಸ್ಬೇಕು. ಅದಾದಮೇಲೆ ಚೈನ್ ಟೈಟು, ಬ್ರೇಕಿಂಗು, ಸಣ್ಣ ಪುಟ್ಟ ಇದನ್ನೆಲ್ಲ ಮಾಡಿದ್ರೆ 100% ಕೆಲಸ ಆದಂಗೆ ಆಗುತ್ತೆ. ಇದನ್ನೆಲ್ಲ ಈಗಲೇ ಮಾಡ್ತಾರೋ ಬೆಳಗ್ಗೆ ಮಾಡ್ತಾರೋ ಗೊತ್ತಿಲ್ಲ. ಈಗಲೇ ಮಾಡೋದಾದರೆ ಕಂಟಿನ್ಯೂ ಮಾಡೋಣ ವಿಡಿಯೋನ. ಗಾಡಿ ಅಲ್ಲಿದ್ದು ಇಲ್ಲಿ ಬಂತು, ಅಲ್ಲಿ ಬೆಳಕು ಸ್ವಲ್ಪ ಕಮ್ಮಿ ಇತ್ತು ಅಂತ ಒಳಗೆ ಹಾಕೊಂಡಿದ್ದಾರೆ ಕುಮಾರಣ್ಣ. ಈಗ ಫ್ರಂಟ್ ಫೋರ್ಕ್ ಬಿಚ್ತಾರೆ ಈ ಕಡೆ ಸೈಡ್ದು, ಯಾಕಂದರೆ ಇದು ಈ ಕಡೆ ಸೈಡ್ದು ಆಯಿಲ್ ಹೋಗ್ಬಿಟ್ಟೈತೆ. ಇದನ್ನು ಆಯಿಲ್ ಹಾಕಿದ್ರೆ ಮುಂದಿನ ಕೆಲಸ ಕುಮಾರಣ್ಣಂದು ಇಂಡಿಕೇಟರ್ ಒಂದು ಹಾಕಿದ್ರೆ ಅವ್ರದ್ದು ಏನು ಕೆಲಸ ಇರೋಲ್ಲ. ಇನ್ನು ಮಿಕ್ಕಿದ್ದೆಲ್ಲ ನಾನು ಹೊರಗಡೆ ಮಾಡಿಸ್ಕೋಬೇಕು. ಈ ವೀಲ್ ಕೆಲಸ ಆಗಲಿ, ಮೀಟ್ರ್ ಕೆಲಸ ಆಗಲಿ. ಅದಾದಮೇಲೆ ಚೈನ್ ಕೆಲಸ ಎಲ್ಲ ಇದೆಲ್ಲ ಟೈಟೆಲ್ಲ ಇನ್ನೊಂದು ದಿವಸ ಹೋಗ್ಬೇಕಾದ್ರೆ ಹೋಗೋ ಹಿಂದಿನ ದಿನ ಟೈಟ್ ಮಾಡಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ಮುಂದ್ಗಡೆ ಶಾಕ್ ಅಬ್ಸರ್ವ್ ಫೋರ್ಕ್ನ ಆಚೆ ತಗೊಂಡವ್ರು ನೋಡಿ. ಲೀಕೇಜ್ ಇದೆ ಒಳಗಡೆ. ಈಗ ಇದನ್ನು ತೆಗೆದುಬಿಟ್ಟು ಬೇರೆ ಆಯಿಲ್ ಹಾಕಿ ಮತ್ತೆ ಆಯಿಲ್ ಟಾಪಪ್ ಮಾಡ್ತಾರೆ. ಅಂತೂ ಇಂತೂ ಆಯಿಲ್ ಹಾಕಿ ಈಗ ಫೋರ್ಕ್ನ ಏರಿಸ್ಕೊಂಡ್ರು. ಈ ಕಡೆದಕ್ಕೆ ಫೋರ್ಕ್ ಬೂಟ್ ರಬ್ಬರ್ ಹಾಕಿದ್ದಾರೆ, ಆ ಕಡೆದಕ್ಕೂ ಚೇಂಜ್ ಬರಬೇಕು. ಯಾವುದೋ ಸ್ಪ್ಲೆಂಡರ್ ಹಾಕ್ಬಿಟ್ಟಿದ್ರು. ಈಗ ಇಲ್ಲಿ ತಂದಿದೆ ನೋಡಿ, ಇದು ಹಳೇದು. ಇದು ಸ್ಪ್ಲೆಂಡರ್ದು ಯಾವುದೋ ಹಾಕ್ಬಿಟ್ಟಿದ್ರು. ಹೊಸದು ಇನ್ನೂ ಸ್ವಲ್ಪ ಉದ್ದ ಬರುತ್ತೆ, ಅಲ್ಲಿಟ್ಟಿದ್ದೀನಿ ನೋಡಿ. ಅಲ್ಲಿ ಅದನ್ನು ಈ ಕಡೆ ಹಾಕ್ಬಿಟ್ರೆ ಇವತ್ತಿನ ಕೆಲಸ ಮುಗೀತು. ಇನ್ನೇನಿದ್ರು ಹೋಗೋದು ಟ್ರಿಪ್ಪಿಗೆ ಹೋಗೋ 2 ದಿನ ಮುಂಚೆ ಚೈನ್ ಟೈಟು, ಬ್ರೇಕು, ಕ್ಲಚ್ಚು ಅದನ್ನೆಲ್ಲ ಸಣ್ಣ ಪುಟ್ಟ ಕುಮಾರಣ್ಣ ಕೈಲಿ ಹಾಕ್ಸ್ಕೋಬೇಕು. ಇವತ್ತಿಗೆ ಇವ್ರ ಕೆಲಸ ಮುಗೀತು. ನಾಳೆಗೆ ಇನ್ನೂ ಬೇರೆ ಕೆಲಸ ಇದೆ. ಏನು ಕೆಲಸ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ ನೀವು ಕಾಣ್ತಾ ಇದ್ದೀರ ನನಗೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ನಾನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಸೇಫ್ಟಿಗೆ ಫೋಟೋ ನೋಡ್ಕೋಬೋದು. ಇವತ್ತಿನ ಕೆಲಸದಲ್ಲಿ ನೀವು ನೋಡಿದ ಹಾಗೆ ಕಾರ್ಬೋರೇಟರ್ ಕ್ಲೀನ್ ಮಾಡಿಸ್ದೆ, ಆಯಿಲ್ ಪಂಪ್ ಬಿಚ್ಚಿಸಿ ಆಯಿಲ್ ಪಂಪು ಏರ್ ಔಟ್ ಮಾಡಿ ಆಯಿಲ್ ಟಾಪಪ್ ಮಾಡಿದ್ವಿ. ಅದಾದಮೇಲೆ ಗೇರಿಂದ ಅದೊಂದು ಮಿಸ್ ಆಗ್ತಿತ್ತು, ಒಂದೆಲ್ಲ ಗೇರ್ ರೆಡಿ ಮಾಡಿಸಿದ್ವಿ. ಫೋರ್ಕ್ ಆಯಿಲ್ ಸೀಲ್ ಹಾಕ್ಸಿದ್ದೀನಿ. ಅಲ್ಲಿ ಚೋಕು ವೈರು ತುಂಬಾ ಹಾರ್ಡ್ ಇತ್ತು, ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಇವತ್ತಿನ ಇಷ್ಟು ಕೆಲಸ ಆಗೋದು ಟೈಮಿಂಗ್ ಬಂದ್ಬಿಟ್ಟಲ್ಲೇ 10 ಗಂಟೆ ಹತ್ತತ್ರ ಆಗೋಯ್ತು. ಇನ್ನೇನಿದ್ರು ನಿಮ್ಮ ಭೇಟಿ ನಾಳೆ. ಕುಮಾರಣ್ಣನ ಕೆಲಸ ಅಷ್ಟಾಗಿ ಜಾಸ್ತಿ ಏನಿಲ್ಲ, ಸಣ್ಣ ಪುಟ್ಟ ಸರ್ವಿಸ್ ಉಂಟು. ಸರ್ವಿಸ್ ಅಂದರೆ ಚೈನ್ ಟೈಟು, ಬ್ರೇಕ್ ಟೈಟು, ಕ್ಲಚ್ ಅಡ್ಜಸ್ಟ್ಮೆಂಟು ಅಷ್ಟು ಮಾತ್ರ ಕುಮಾರಣ್ಣನ ಕೆಲಸ. ಮಿಕ್ಕಿದ್ದು ಕೆಲಸ ಬೇರೆಯವ್ರದ್ದಿದೆ, ಏನು ಅಂತ ನಾಳೆ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ಗಾಯ್ಸ್, ಇವತ್ತು ಸಂಪೂರ್ಣವಾಗಿ ಏನು ರೆಡಿ ಮಾಡಿಸಿದ್ದೀನಿ. ಈ ಒಂದು 80 ಭಾಗ ಕೆಲಸ ಆಗಿದೆ.
ಇನ್ನೊಂದು 20 ಭಾಗ ಉಳ್ಕೊಂಡಿರೋ ಕೆಲಸ ಏನಪ್ಪ ಅಂತಂದರೆ ಮುಂದ್ಗಡೆ ಏನು ಟೈರು ವಾಬ್ಲಿಂಗ್ ಆಗ್ತಾ ಇದೆ ಅದು, ಮತ್ತು ಮೀಟ್ರಲ್ಲಿ ಏನು ಕಿಲೋಮೀಟ್ರ್ ರನ್ ಆಗ್ತಾ ಇಲ್ಲ, ಇದಿಷ್ಟು ಕೆಲಸ ಬಾಕಿ ಉಳಿದಿದೆ. ಇದಿಷ್ಟೇ RX ಇದರಲ್ಲಿ ಉಳ್ಕೊಂಡಿರೋದು. ಇದನ್ನೆಲ್ಲ ನಾಳೆ ಕೆಲಸ ಮುಗಿಸ್ಕೊಳ್ಳೋಣ. ಇವತ್ತಿನ ಕೆಲಸ ಏನೇನು ಮಾಡಿಸಿದ್ದೀನಿ ಅಂತ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.